ಪದ್ಧತಿ ಆರಂಭ ಇದರ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ವಿಷಯ ಇಲ್ಲಿದೆ. ಹೊಸ ಆಸ್ತಿ ತೆರಿಗೆ ಮತ್ತು ಖಾತಾ ವ್ಯವಸ್ಥೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೋಮವಾರ ವಿಧಾನಸೌಧದಲ್ಲಿ ಚಾಲನೆ ನೀಡಿದ್ದಾರೆ. ಹೊಸ ಆಸ್ತಿ ತೆರಿಗೆ ಮತ್ತು ಖಾತಾ ವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರು ತಿಳಿದುಕೊಳ್ಳಬೇಕಾದ ಮಹತ್ವದ ಮಾಹಿತಿ ಇಂತಿದೆ. ಪ್ರಸ್ತುತ ಯೂನಿಟ್ ವಿಸ್ತೀರ್ಣ ಮೌಲ್ಯ ಆಸ್ತಿ ತೆರಿಗೆ ಪದ್ಧತಿಯಲ್ಲಿ 2008ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸಲಾಯಿತು. ಈ ಪದ್ಧತಿಯಲ್ಲಿ ಆಸ್ತಿಗಳನ್ನು 18 ವಿವಿಧ ವರ್ಗಗಳಾಗಿ ಹಾಗೆ ಇಡೀ ನಗರದ ಪ್ರದೇಶಗಳಲ್ಲಿ 6 ವಲಯಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ವಲಯವು ಅಂದಿನ ಮಾರ್ಗಸೂಚಿ ಮೌಲ್ಯದ ಪ್ರಕಾರ ವಿವಿಧ ತೆರಿಗೆ ದರವನ್ನು ಹೊಂದಿರುತ್ತೆ. ಈ 18 ವರ್ಗಗಳು ಆಸ್ತಿಗಳನ್ನ ಒಂದರ ಮೇಲೆ ಒಂದಾಗಿ ವ್ಯಾಪಿಸಿದ ಅಧಿಕಾರಿಗಳು ಮತ್ತು ನಾಗರಿಕರಲ್ಲಿಯೂ ಕೂಡ ಗೊಂದಲವನ್ನ ಉಂಟು ಮಾಡಿತ್ತು. ಈ ಹಿಂದೆ ನಾಗರಿಕರು ಸ್ವಯಂ ಘೋಷಣೆಯನ್ನ ಸಲ್ಲಿಸಲು 7 ವಿವಿಧ ಕ್ಲಿಷ್ಟಕರವಾದಂತಹ ನಮೂನೆಗಳಿತ್ತು. ಲಕ್ಷಾಂತರ ಮಂದಿ ನಾಗರಿಕರು ತಮ್ಮ ವರ್ಗಗಳನ್ನ ವಲಯಗಳನ್ನ ತಪ್ಪಾಗಿ ಘೋಷಿಸಿ ದಂಡದ ವಸೂಲಾತಿಗೆ ಗುರಿಯಾಗಿತ್ತು. ಇದಲ್ಲದೆ 2008 ಹಾಗೂ 2016ರಲ್ಲಿ ಕೊನೆಯ ಪರಿಷ್ಕರಣೆ ಮಾಡಿದಾಗ ಮಾರ್ಗಸೂಚಿ ದರಗಳು ಬಹಳಷ್ಟು ಬದಲಾಗಿದ್ದು, ಇದರಿಂದ ಇಂದು ಕಡಿಮೆ ಮಾರ್ಗಸೂಚಿ ದರಗಳನ್ನು ಹೊಂದಿರುವ ನಾಗರಿಕರು ಹೆಚ್ಚಿನ ತೆರಿಗೆ ದರದ ವಲಯಗಳಲ್ಲಿ ವರ್ಗೀಕರಿಸಲಾಗಿದೆ ಅಂತ ಪ್ರತಿಕ್ರಮವಾಗಿ ಹೆಚ್ಚಿನ ತೆರಿಗೆ ದರದ ವಲಯಗಳಲ್ಲಿ ಸ್ವತ್ತುಗಳು ಅಂದ್ರೆ ಎ ಮತ್ತು ಬಿ ವಲಯ ಆಗಿದೆ. ಕಡಿಮೆ ಮಾರ್ಗಸೂಚಿ ಮೌಲ್ಯವನ್ನ ಕಡಿಮೆ ತೆರಿಗೆ ದರದ ವಲಯದಲ್ಲಿ ಸ್ವತ್ತುಗಳು ಅಂದ್ರೆ ಎ ಅಥವಾ ಬಿ ವಲಯ, ಕಡಿಮೆ ಮಾರ್ಗಸೂಚಿ ಮೌಲ್ಯವನ್ನ ಕಡಿಮೆ ತೆರಿಗೆ ದರದ ವಲಯಗಳು ಸ್ವತ್ತುಗಳು, ಹೆಚ್ಚಿನ ಮಾರ್ಗಸೂಚಿ ಮೌಲ್ಯದ ಆಸ್ತಿಗಿಂತ ಹೆಚ್ಚಿನ ತೆರಿಗೆಯನ್ನ ಪಾವತಿಸಬೇಕಾದ ಪರಿಸ್ಥಿತಿ ಉಂಟಾಗಿತ್ತು. ಈ ವ್ಯವಸ್ಥೆಯನ್ನ ಸರಳೀಕರಣಗೊಳಿಸುವುದು, ತರ್ಕಬದ್ಧಗೊಳಿಸುವುದು ಮತ್ತು ನ್ಯಾಯಯುತವಾದಂತಹ ಆಸ್ತಿ ತೆರಿಗೆ ವ್ಯವಸ್ಥೆಯನ್ನ ತರುವುದು ಹೊಸ ಆಸ್ತಿ ತೆರಿಗೆ ವ್ಯವಸ್ಥೆಯ ಉದ್ದೇಶವಾಗಿದ್ದು, ಹೊಸ ಆಸ್ತಿ ತೆರಿಗೆ ಪದ್ಧತಿಯು ಈ ಕೆಳಗಿನ ಸ್ಪಷ್ಟವಾದ 6 ವರ್ಗಗಳ ಆಸ್ತಿಗಳನ್ನು ಹೊಂದಿದೆ. ವಸತಿ, ವಾಣಿಜ್ಯ, ಕೈಗಾರಿಕೆ, ಸ್ಟಾರ್ ಹೋಟೆಲ್ಗಳು, ವಿನಾಯಿತಿ ನೀಡಲಾಗಿರುವ ಜಾಗ, ಸಂಪೂರ್ಣವಾಗಿ ಖಾಲಿ ಜಮೀನುಗಳು. ನಾಗರಿಕರು ಆನ್ಲೈನ್ನಲ್ಲಿ ಸರಳವಾಗಿ ತಮ್ಮ ಸ್ವತ್ತಿಗೆ ಸಂಬಂಧಿಸಿದಂತೆ ಕೇವಲ ಫ್ಲಾಟ್ ಅಥವಾ ನಿವೇಶನ ವಿಸ್ತೀರ್ಣ, ಕಟ್ಟಡದ ಪ್ರದೇಶ, ಸ್ವತ್ತಿನ ಬಳಕೆ ವಿವರವನ್ನು ನಮೂದಿಸುವ ಮೂಲಕ ಹೊಸ ಆಸ್ತಿ ತೆರಿಗೆಯನ್ನ ಪಾವತಿಸಬಹುದಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.